ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಕಿಚನ್ ಅಲ್ಲಿ ಮಾತಾಡ್ತಿರ್ತಾರೆ. ಆದ್ರೂ ಮೀನಮ್ಮ ಈ ಪೌಡ್ರಿಗೆ ಸಕ್ಕ ಟ್ಯಾಲೆಂಟ್ ಇದೆ ಕಣಮ್ಮ, ಸಕ್ಕರನ್ನ ಎಲ್ಲಿ ಹಿಡ್ಕೊಂಡ್ರೆ ಅವಳ ಕೆಲಸ ಆಗುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಬಿಟ್ಟಿದ್ದಾಳೆ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಅದನ್ನ ಬಿಡ್ರಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಮೀನಾ ಹೇಳ್ತಾಳೆ. ಏನೇ ಅದು ಅಂತ ಸೂರ್ಯ ಕೇಳಿದಾಗ, ನಾಳೆ ನಿಮ್ಗೆ ಏನಾದ್ರು ಕೆಲಸ ಇದೆಯಾ ಅಂತ ಮೀನಾ ಕೇಳಿದಾಗ, ಇಲ್ಲಮ್ಮ ಯಾಕೆ ಅಂತ ಸೂರ್ಯ ಕೇಳ್ತಾನೆ. ರೀ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಕನಕ ಒಬ್ಬರನ್ನ ಲವ್ ಮಾಡ್ತಿದ್ದಾಳೆ ಅಂತ ಮೀನಾ ಹೇಳಿದಾಗ ಅದನ್ನ ಕೇಳಿ ಸೂರ್ಯನಿಗೆ ಶಾಕ್ ಆಗುತ್ತೆ. ಏನು ಕನಕ ಲವ್ ಮಾಡ್ತಿದ್ದಾಳ, ಏನೇ ಮೀನಾ ಏನೇ ಹೇಳ್ತಿದ್ಯಾ ಅಂತ ಶಾಕಲ್ಲಿ ಸೂರ್ಯ ಕೇಳ್ತಿರ್ತಾನೆ. ಹೌದ್ರಿ ಸ್ವಲ್ಪ ದಿವಸ ಆಯ್ತು ಅಂತ ಮೀನಾ ಹೇಳಿದಾಗ, ಮತ್ತೆ ಹೇಳಲೇ ಇಲ್ವಲ್ಲ ನೀನ್ ನನ್ಗೆ ಅಂತ ಸೂರ್ಯ ಕೇಳ್ತಾನೆ. ರೀ ಅದು ಅವಳೇ ಹೇಳ್ಬೇಡ ಅಂತ ಹೇಳಿದ್ಲು, ಹಾಗಿರುವಾಗ ನಾನು ಹೇಗ್ರಿ ನಿಮ್ಗೆ ಹೇಳಿ ಅಂತ ಮೀನಾ ಕೇಳ್ತಿರುವಾಗ, ಮೀನಮ್ಮ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ಕಣೆ, ಅವಳಿನ್ನೂ ಚಿಕ್ಕ ಹುಡುಗಿ ಅಲ್ವೇನೆ, ಅವಳು ಹೆಂಗೆ ಲವ್ ಅಂತೆಲ್ಲ ಹೋಗ್ತಾಳೆ ಅಂತ ಸೂರ್ಯ ಕೇಳ್ತಿರುವಾಗ, ರೀ ಅದ್ರೆಲ್ಲ ಏನು ತಪ್ಪಿಲ್ಲ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ತಪ್ಪೇನಿಲ್ಲಮ್ಮ, ಲವ್ ಅಂದ್ರೆ ಹೇಳಿ ಕೇಳಿ ಬರುತ್ತಾ ಹೇಳು, ಈಗ ಅವಳಿಗೂ ಮದುವೆ ವಯಸ್ಸಾಯ್ತಲ್ವಾ, ಹೋಗ್ಲಿ ಬಿಡು, ಅವಳೇ ಗಂಡನ್ ಹುಡ್ಕೊಂಡಿದ್ದಾಳಲ್ಲ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಇನ್ನೂ ಈ ವಿಷಯ ನಮ್ಮಿಬ್ಬರಿಗೆ ಮಾತ್ರನೇ ಗೊತ್ತಿರೋದು, ಅಮ್ಮನ್ಗೆ ಇದ್ರ ಬಗ್ಗೆ ಏನು ಹೇಳಿಲ್ಲ, ನಾಳೆ ಅವಳು ಲವ್ ಮಾಡ್ತಿರೋ ಹುಡುಗನ ದೇವಸ್ಥಾನ ಕರ್ಕೊಂಡು ಬಂದು ನಮ್ಮಿಬ್ಬರ ಜೊತೆ ಮೀಟ್ ಮಾಡಿಸ್ತಾಳಂತೆ ಅಂತ ಮೀನಾ ಹೇಳ್ತಿರುವಾಗ, ಓ ಹಾಗ ಸರಿ ಸರಿ, ನಾವು ಹುಡುಗನ್ ಹುಡುಕ್ಬೇಕಾದ್ರೆ ಹುಡುಗ ಹಂಗಿದ್ದಾನೆ ಹಿಂಗಿದ್ದಾನೆ ಅಂತ ಹೇಳ್ತಿದ್ಲು, ಆಮೇಲೆ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಕಂಡೀಷನ್ ಎಲ್ಲ ಹಾಕ್ತಿದ್ಲು, ಈಗ ಹುಡುಗ ಇಷ್ಟ ಆದ್ನಂತ ಅಂತ ಸೂರ್ಯ ಕೇಳ್ತಿರುವಾಗ, ರೀ ಇಷ್ಟ ಆಗಿದ್ಕೆ ಅಲ್ವಾ ಅವಳು ಇವಾಗ ನಮಗೆ ಪರಿಚಯ ಮಾಡಿಸ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ. ಅದು ಸರಿನೇ, ಈ ಚಿಲ್ಟಾಣಿ ಪಲ್ಟಾಣಿಗಳಿಗೆಲ್ಲ ಮದ್ವೆ ಆಗುವಂತ ಟೈಮ್ ಬಂದ್ಬಿಡ್ತಲ್ಲ ಅಂತ ಸೂರ್ಯ ಹೇಳ್ತಿರುವಾಗ, ಯಾಕೆ ಮದ್ವೆ ಆಗೋದಕ್ಕೆ ಹೈಟಾಗೆ ಇರಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಮೀನಾ ಹಂಗೆ ಹೇಳಿಲ್ಲ ಕಣೆ, ನಾನು ಅವಳಿನ್ನೂ ಚೈಲ್ಡ್ ತರ ಇದ್ದಾಳೆ, ಅವಳಿಗೆ ಹೋಗಿ ಮದ್ವೆ ಅಂತಂದ್ರೆ ಹೆಂಗೆ ಹೇಳು, ಈಗೆಲ್ಲ ಯಾರನ್ನೂ ನಂಬೋದಕ್ಕಾಗೋದಿಲ್ಲಮ್ಮ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಕನಕ ಒಳ್ಳೆ ಹುಡುಗನ್ನೇ ಹುಡ್ಕೊಂಡಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಮೀನಾ ಹೇಳ್ತಾಳೆ. ಹೌದು ಕಣೆ, ಕನಕ ತುಂಬಾನೇ ಒಳ್ಳೆ ಹುಡುಗಿ, ಹಾಗೆ ತುಂಬಾನೇ ಬುದ್ಧಿವಂತೆ, ಒಳ್ಳೆ ಹುಡುಗನ್ನೇ ಹುಡ್ಕೊಂಡಿರ್ತಾಳೆ, ಎಲ್ಲ ಸರಿಯಾಗಿತ್ತು ಅಂತಂದ್ರೆ ತಕ್ಷಣನೇ ಅವಳಿಗೆ ಮದ್ವೆ ಮಾಡ್ಬಿಡೋಣ ಅಂತ ಸೂರ್ಯ ಹೇಳ್ತಿರುವಾಗ, ಹೌದ್ರಿ ನನಗೂ ಅದೇ ರೀತಿ ಅನ್ನಿಸ್ತಿದೆ, ನಾಳೆ ಹೋಗಿ ಮಾತಾಡಿ ನೋಡ್ಕೊಂಡು ಬರೋಣ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತು ಅಂತ ಸೂರ್ಯ ಒಪ್ಕೋತಾನೆ. ಈ ಕಡೆ ಶಾಂತಿ ಬೈದಿದ್ದಕ್ಕೆ ರೋಹಿಣಿಗೆ ತುಂಬಾನೇ ಕೋಪ ಬಂದು ಅದನ್ನ ಹೇಗೆ ತೀರ್ಸ್ಕೋಬೇಕು ಅಂತ ಗೊತ್ತಾಗದೆ ಕೈಗೆ ಸಿಕ್ಕಿರೋ ಚೊಂಬು ಲೋಟ್ಗಳನ್ನೆಲ್ಲ ತೆಗೆದು ಎಸಿತಾ ಇರ್ತಾಳೆ. ಈಗ ಏನಾಯ್ತು ಅಂತ ಅದ್ರ ಮೇಲೆ ಕೋಪ ತೀರ್ಸ್ಕೊತಾ ಇದೆಯಾ ಅಂತ ಮನೋಜ ಕೇಳಿದಾಗ, ಇನ್ನೇನ್ ಮಾಡ್ಲಿ, ಇನ್ಯಾವ್ದ್ರ ಮೇಲೆ ಕೋಪ ತೀರ್ಸ್ಕೊಳ್ಳಿ ಹೇಳಿ, ನಿಮ್ಮ ಅಮ್ಮನ ಮೇಲೆ ತೀರ್ಸ್ಕೊಳ್ಳೋದಕ್ಕಾಗತ್ತಾ, ಅಲ್ಲ ನಿಮ್ಮ ಅಮ್ಮನ್ಗೆ ಇನ್ನೂ ನಾನು ಎಷ್ಟು ಅಂತ ಮಾಡ್ಬೇಕು, ನಾನು ಅವ್ರ ಮೇಲೆ ತುಂಬಾನೇ ಮರ್ಯಾದೆ ಇಟ್ಟಿದ್ದೀನಿ, ಅವ್ರನ್ನ ನನ್ನ ತಾಯಿ ತರನೇ ನಾನು ನೋಡಿದ್ದು, ಆದ್ರೆ ಅವರು ನನ್ನ ಅವಮಾನ ಮಾಡ್ತಾನೆ ಇದ್ದಾರೆ, ಅವ್ರು ಯಾಕೆ ನನಗೆ ಸ್ವಲ್ಪನೂ ಮರ್ಯಾದೆ ಕೊಡೋದೇ ಇಲ್ಲ, ಈಗಿನ ಕಾಲದಲ್ಲಿ ಯಾವ ಸೊಸೆ ತಾನೇ ಅತ್ತಕ್ಕೆ ಇಷ್ಟೊಂದು ಕಾಸ್ಟ್ಲಿ ಆಗಿರೋ ಗಿಫ್ಟ್ನ ತಂದ್ಕೊಡ್ತಾಳೆ ಹೇಳಿ, ಇನ್ನು ಎಷ್ಟು ದಿವಸ ಅಂತ ಈ ಕೋಪನ್ ತೋರಿಸ್ತಾರೆ ಅವ್ರು ನನ್ನ ಮೇಲೆ, ಇನ್ನು ಅವ್ರು ನನ್ನ ಒಳ್ಳೆ ವೈರಿ ತರನೇ ನೋಡ್ತಿದಾರಲ್ಲ ಅಂತ ರೋಹಿಣಿ ಕೇಳ್ತಿರುವಾಗ, ಅಮ್ಮ ನಿನ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರು, ಈ ಮನೇಲಿ ನನ್ನನ್ನು ಬಿಟ್ರೆ ನೆಕ್ಸ್ಟ್ ನಿನ್ನೇ ಅವ್ರು ತುಂಬಾನೇ ಇಷ್ಟಪಡ್ತಾ ಇದ್ದಿದ್ದು, ಅಂತದ್ರಲ್ಲಿ ನೀನೇ ಅವ್ರಿಗೆ ಸುಳ್ಳು ಹೇಳಿ ಅಷ್ಟೊಂದು ಮೋಸ ಮಾಡ್ಬಿಟ್ಟಿಯಲ್ಲ, ನಮ್ಮಮ್ಮ ಏನ್ ಬೇಕಾದ್ರೂ ಕ್ಷಮಿಸ್ತಾರೆ, ಆದ್ರೆ ಸುಳ್ಳು ಹೇಳಿ ಮೋಸ ಮಾಡೋರ್ನ ಯಾವತ್ತೂ ಕ್ಷಮಿಸೋದಿಲ್ಲ, ಆವಾಗೆಲ್ಲ ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ರು, ಇವಾಗ ಕಾಲ್ ಕೆಳಗಡೆ ಹಾಕಿ ತುಳಿತಾ ಇದಾರೆ ಅಷ್ಟೇನೆ ಅಂತ ಮನೋಜ ಹೇಳ್ತಿರುವಾಗ, ಅದನ್ನೇ ಯಾಕೆ ಅಂತ ಕೇಳ್ತಾ ಇರೋದು, ಅವ್ರು ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದು ಬೇಕಾಗಿಲ್ಲ, ಕಾಲಲ್ಲಿ ಹಾಕೊಂಡು ತುಳಿಯೋದು ಬೇಕಾಗಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನೋಡ್ ರೋಹಿಣಿ, ಅಮ್ಮ ತನ್ನಿಬ್ರು ಸೊಸೆಂದ್ರನ್ನ ಬಿಟ್ಟು ನಿನ್ನ ಮಾತ್ರ ಹೊಗಳ್ಬೇಕಾದ್ರೆ, ನಿನ್ನ ಸ್ಪೆಷಲ್ ಆಗಿ ನೋಡ್ಬೇಕಾದ್ರೆ ತುಂಬಾ ಖುಷಿ ಪಟ್ಟೆ ತಾನೆ ಅವಾಗ ನೀನು ಅಂತ ಮನೋಜ ಹೇಳ್ತಿರುವಾಗ, ಇವಾಗ ನೀನ್ ನನ್ನ ಹೊಗಳ್ತಾ ಇದೆಯಾ ಅಥವಾ ಬೇಕು ಅಂತಾನೆ ಕಿಂಡಲ್ ಮಾಡ್ತಾ ಇದೆಯಾ, ನನ್ಗಂತೂ ಯಾವ್ದು ಅರ್ಥನೇ ಆಗ್ತಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅವತ್ ನೀನ್ ಹೇಗ್ ಖುಷಿ ಪಟ್ಟು ಹಾಗೆ ಇವತ್ತು ಬೈಬೇಕಾದ್ರೂ ಅದನ್ನ ತಡ್ಕೋಬೇಕು ಅಂತ ಮನೋಜ ಹೇಳ್ತಿರುವಾಗ, ಯಾಕೆ ನಾನ್ ಯಾಕೆ ಸಹಿಸ್ಕೋಬೇಕು, ಯಾರು ಮಾಡದೇ ಇರೋ ತಪ್ಪೇನ್ ನಾನು ಮಾಡ್ಲಿಲ್ವಲ್ಲ, ಯಾಕೆ ನಿಮ್ಮ ಅಮ್ಮನಿಗೆ ನನ್ನ ಕ್ಷಮಿಸಿ ಒಪ್ಕೊಳ್ಳೋದಕ್ಕೆ ಆಗೋದಿಲ್ವಂತ, ನೀನು ಅವ್ರ ತರನೇ ಮಾತಾಡ್ತಿದ್ಯಲ್ಲ, ನಿಜ ಹೇಳ್ತಿದ್ದೀನಿ ಮನೋಜ್, ನಾನು ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದೆ, ಎಂತ ಪರಿಸ್ಥಿತಿ ಬಂದ್ರೂ ಕೂಡ ನೀವು ನನ್ನ ಬಿಟ್ಕೊಡೋದಿಲ್ಲ ಅಂತ ಅನ್ಕೊಂಡಿದ್ದೆ, ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತಾನು ಅನ್ಕೊಂಡಿದ್ದೆ, ಆದ್ರೆ ನೀವು ಈ ರೀತಿ ಎಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ನೀವು ನಡ್ಕೊಳ್ತಿರೋ ರೀತಿ ಹೇಗಿದೆ ಗೊತ್ತಾ, ನಾನು ಅನ್ಕೊಂಡಿದ್ದಕ್ಕೆ ನಿಜವಾಗ್ಲೂ ವಿರುದ್ಧವಾಗಿದೆ, ನನಗೆ ತುಂಬಾನೇ ನೋವಾಗ್ತಿದೆ ಅಂತ ರೋಹಿಣಿ ಹೇಳ್ತಿರುವಾಗ, ನೋಡ್ ರೋಹಿಣಿ, ನಿನ್ ಬಗ್ಗೆ ಬೇರೆ ಯಾರೇ ಮಾತಾಡಿದ್ರು ಅಥವಾ ಏನೇ ಹೇಳಿದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರ್ತಾ ಇರ್ಲಿಲ್ಲ, ಆ ಸೂರ್ಯ ನಿನ್ ಬಗ್ಗೆ ಏನಾದ್ರು ಕಿಂಡಲ್ ಮಾಡಿ ಮಾತಾಡ್ಬೇಕಾದ್ರೆ ನಾನು ಅವನನ್ನ ಬೈದಿದ್ದೀನಿ ತಾನೆ, ಆದ್ರೆ ಅಮ್ಮನ ವಿರುದ್ಧವಾಗಿ ನಿಂತ್ಕೊಂಡು ನನ್ನಿಂದ ಏನು ಮಾತಾಡೋದಕ್ಕಾಗೋದಿಲ್ಲ ಅಂತ ಮನೋಜ ಹೇಳ್ತಿರುವಾಗ, ಅದನ್ನೇ ನಾನು ಕೇಳ್ತಾ ಇರೋದು, ಅದ್ ಯಾಕೆ ಅಂತ ರೋಹಿಣಿ ಕೇಳ್ತಾಳೆ. ನೋಡ್ ರೋಹಿಣಿ, ನಾನು ಚಿಕ್ಕ ವಯಸ್ಸಿಂದಾನು ಅಮ್ಮನ ಮಾತೆ ಕೇಳ್ಕೊಂಡು ಬೆಳೆದಿರೋದು, ಯಾಕಂದ್ರೆ ಅವ್ರು ನನಗೋಸ್ಕರ ತುಂಬಾ ಮಾಡಿದ್ದಾರೆ, ನಾನು ಇವತ್ತಿಂತ ದೊಡ್ಡ ವ್ಯಕ್ತಿ ಆಗಿರೋದಕ್ಕೆ ಅಮ್ಮನೇ ಕಾರಣ, ನಮ್ಮ ಅಮ್ಮನೇ ಯಾವಾಗ್ಲೂ ನೀನ್ ದೊಡ್ಡ ವ್ಯಕ್ತಿ ಆಗ್ತೀಯಾ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ, ನನ್ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅವರು, ಈ ಮನೇಲಿ ಎಂತ ಪರಿಸ್ಥಿತಿ ಬಂದ್ರು ಕೂಡ ಅವ್ರು ನನ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ನಾನು ಅಂದ್ರೆ ನಮ್ಮ ಅಮ್ಮನ್ಗೆ ಅಷ್ಟಿಷ್ಟ, ಹಾಗಾಗಿ ನನ್ಗೆ ನಮ್ಮ ಅಮ್ಮನೇ ತುಂಬಾ ಮುಖ್ಯ, ಅವ್ರ ವಿರುದ್ಧವಾಗಿ ನಾನು ಏನು ಮಾತಾಡಲ್ಲ ಅಂತ ಮನೋಜ ಹೇಳ್ತಿರುವಾಗ, ಮತ್ತ್ಯಾಕೆ ನನ್ ಮದ್ವೆ ಆದೆ ಅಂತ ರೋಹಿಣಿ ಕೇಳ್ತಾಳೆ. ನೋಡ್ ರೋಹಿಣಿ, ಅಮ್ಮ ಖಂಡಿತ ನಿನ್ನ ಕ್ಷಮಿಸ್ತಾರೆ, ಈಗ ನೀನ್ ಕೊಟ್ಟಿರೋ ಚೈನ್ನ ಅಮ್ಮ ತಗೊಂಡಿದ್ದಾರೆ ತಾನೆ, ಅದ್ರ ಅರ್ಥ ಅವ್ರ ನಿನ್ ಮೇಲಿರೋ ಕೋಪನ ಸ್ವಲ್ಪ ಕಮ್ಮಿ ಮಾಡ್ಕೋತಿದ್ದಾರೆ ಅಂತ, ಹೀಗೆ ಅವ್ರಿಗೆ ಏನೇನು ಇಷ್ಟ ಬರುತ್ತೋ ಅದನ್ನೆಲ್ಲ ತಗೊಳ್ತಾ ಇರು, ಖಂಡಿತವಾಗ್ಲೂ ಅವ್ರು ಒಂದಲ್ಲ ಒಂದ್ ದಿವಸ ನಿನ್ನ ಕ್ಷಮಿಸ್ತಾರೆ ಅಂತ ಮನೋಜ ಹೇಳ್ತಿರುವಾಗ, ನೀವೇನ್ ಮಾತಾಡ್ತಿದ್ದೀರಾ ಅಂತ ನನ್ಗಂತೂ ಅರ್ಥ ಆಗ್ತಿಲ್ಲ ಮನೋಜ್, ಎಲ್ಲ ಗೊತ್ತಿದ್ದು ಮಾತಾಡ್ತಿದ್ದೀರಾ ಅಥವಾ ಬೇಕು ಅಂತ ನನ್ಗೆ ಟೆನ್ಷನ್ ಕೊಡೋದಕ್ಕೆ ಅಂತಾನೆ ಮಾತಾಡ್ತಾ ಇದ್ದೀರಾ, ಹಾಗಾದ್ರೆ ಅವ್ರಿಗಿರೋ ಪ್ರೀತಿ ಬರೀ ನಾವು ಕೊಡೋ ವಸ್ತುಗಳ ಮೇಲೆ ಮಾತ್ರನಾ, ನೀನೇ ಹೇಳ್ದಲ್ಲ ಇವಾಗ ನಾನ್ ಚೈನ್ ತಗೊಟ್ಟಿರೋದಕ್ಕೆ ಅವ್ರ ಕೋಪ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತ, ಹೀಗೆ ಅವ್ರ ಕೋಪ ಕಮ್ಮಿ ಮಾಡೋದಕ್ಕೆ ನಾನೇನಾದ್ರೂ
ಕೊಡ್ತಾ ಹೋದೆ ಅಂತಂದ್ರೆ ನಾನು ಅದಕ್ಕೆಲ್ಲಾದ್ರೂ ಹೋಗಿ ದರೋಡೆ ಹೊಡ್ಕೊಂಡು ಬರ್ಬೇಕು ಅಂತ ಅನ್ಸುತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ, ಈಗ ನೀನ್ ಅದನ್ನ ಏನಕ್ಕೆ ತಂದ್ಕೊಟ್ಟೆ ಹೇಳು, ಅಮ್ಮನ್ಗೆ ಕೋಪ ಕಮ್ಮಿ ಆಗ್ಲಿ ಅಂತ ತಾನೆ ಅಂತ ಮನೋಜ ಕೇಳ್ತಿರುವಾಗ, ನಾನ್ ತಗೊಂಡ್ ಬಂದ್ ಕೊಟ್ಟಿದ್ದೀನಿ ಮನೋಜ್, ಇಲ್ಲ ಅಂತ ಹೇಳ್ತಿಲ್ಲ, ಹಾಗಂತ ಇದೇ ರೀತಿ ತಂದ್ಕೊಡು ಅಂತ ಹೇಳ್ತಿದ್ಯಲ್ಲ ನೀನು, ಇದ್ ಸರಿನಾ? ನೋಡಿ ಮನೋಜ್, ನನ್ನ ಅಚ್ಚ ಇನ್ನ ಅಂಗಡಿಲಿ ತಗೊಂಡಿಲ್ಲ, ಗೊತ್ತಿರೋರೊಬ್ರು ಮಾರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ನಾನು ಅವ್ರ ಹತ್ರ ತಗೊಂಡೆ, ಅದು ಅಲ್ಲದೆ ಸಾಲ ತಗೊಂಡು ನನ್ನ ಒಡವೆನ ತಗೊಂಡ್ ಬಂದ್ ಕೊಟ್ಟಿರೋದು ಅಂತ ರೋಹಿಣಿ ಹೇಳಿದಾಗ, ಏನು ಸಾಲ ತಗೊಂಡ ಅಂತ ಮನೋಜ ಕೇಳ್ತಾನೆ. ಬೇರೆ ಇನ್ನೇನ್ ಮಾಡ್ಬೇಕಾಗಿತ್ತು ಮನೋಜ್, ನಾನು ಹೇಗಾದ್ರೂ ಮಾಡಿ ಅವ್ರ ಜೊತೆ ಮಾತಾಡ್ಬೇಕು, ಮೊದಲಿನ ತರ ಆಗ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ನೀನು ಅಷ್ಟೇ ಯಾವ್ದಾದ್ರು ರೀತಿಲಿ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿದ್ರೇನೆ ಅಲ್ವಾ ಎಲ್ಲರೂ ನನ್ನ ಮೇಲೆ ಸ್ವಲ್ಪನಾದ್ರೂ ಮರ್ಯಾದೆ ಇಟ್ಕೊಂಡಿರ್ತಾರೆ. ಈಗ ಪ್ರತಿಯೊಬ್ರು ಇಲ್ಲಿ ನನ್ನ ಒಂದ್ ರೀತಿ ಕಾಮಿಡಿ ಪೀಸ್ ಅನ್ನೋ ತರ ನೋಡ್ತಾ ಇದಾರೆ. ನೀನ್ ಒಂದ್ ದಿವಸ ನನ್ಗೋಸ್ಕರ ಅಂತ ಸಪೋರ್ಟ್ ಮಾಡಿ ಮಾತಾಡ್ ನೋಡು, ಆವಾಗ ನಿಮ್ಮ ಅಮ್ಮನೇ ತಾನಾಗ್ ಬಂದ್ ನನ್ನ ಹತ್ರ ಮಾತಾಡ್ತಾರೆ ಅಂತ ರೋಹಿಣಿ ಹೇಳ್ತಿರುವಾಗ, ನೋಡ್ ರೋಹಿಣಿ, ಅದಕ್ಕೆ ಅಂತ ನಾನು ಆ ರೀತಿ ಎಲ್ಲ ಮಾಡೋದಕ್ಕಾಗೋದಿಲ್ಲ, ನೀನ್ ಸ್ವಲ್ಪ ಟೈಮ್ ತಗೋ, ಖಂಡಿತ ಅಮ್ಮನ ಕೋಪ ಕಡಿಮೆ ಆಗೇ ಆಗುತ್ತೆ, ಆವಾಗ ಬೇಕಾದ್ರೆ ನಾನು ಹೋಗಿ ಮಾತಾಡ್ತೀನಿ. ಈಗೇನಾದ್ರೂ ನಾನು ಹೋಗಿ ಅಮ್ಮನ ಹತ್ರ ಮಾತಾಡ್ದೆ ಅಂತಂದ್ರೆ ಅಮ್ಮ ಪರ್ಮನೆಂಟ್ ಆಗಿ ನಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ಬಿಡ್ತಾರೆ ಅಂತ ಮನೋಜ ಹೇಳ್ತಿರ್ತಾನೆ. ಓಹೋ, ನಿಮ್ಮ ಅಮ್ಮನ ಬಗ್ಗೆ ಇಷ್ಟೊಂದೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅಲ್ವಾ, ಮತ್ತೆ ಯಾಕೆ ಸುಮ್ನೆ ಇದೆಯಾ, ಹೋಗಿ ನಿಮ್ಮ ಅಮ್ಮನ ಹತ್ರ ಮಾತಾಡು, ಆ ರೀತಿ ಎಲ್ಲ ಮಾಡ್ಬೇಡ, ಇದೆಲ್ಲ ಸರಿ ಇಲ್ಲ ಅಂತ ಹೇಳಿ ನೋಡು ಅಂತ ರೋಹಿಣಿ ಹೇಳ್ತಿರುವಾಗ, ನೋಡ್ ರೋಹಿಣಿ, ಈ ವಿಷಯದಲ್ಲಿ ಅಮ್ಮನ ರೂಟಲ್ಲೇ ಹೋಗಿ ಅಮ್ಮನ ಬದಲಾಯಿಸಬೇಕು ಅಂತ ಮನೋಜ ಹೇಳ್ತಿರ್ತಾನೆ. ನೋಡಿ ಮನೋಜ್, ನೀವು ಅವ್ರನ್ನ ಬದಲಾಯಿಸೋಷ್ಟರಲ್ಲಿ ಅವ್ರ ನನ್ನ ಈ ಮನೆ ಕೆಲಸದವ್ರ ತರ ಬದಲಾಯಿಸ್ಬಿಡ್ತಾರೆ ಅಂತ ರೋಹಿಣಿ ಹೇಳ್ತಿರುವಾಗ, ನೋಡು ಸ್ವಲ್ಪ ಟೈಮ್ ಬರ್ಲಿ ತಡ್ಕೋ, ಅಮ್ಮ ಒಳ್ಳೆ ಮೂಡಲ್ ಇದಾರೆ ಅಂತ ಗೊತ್ತಾದಾಗ ನಾನೇ ಹೋಗಿ ಮಾತಾಡ್ತೀನಿ ಅಂತ ಮನೋಜ ಹೇಳ್ತಿರ್ತಾನೆ. ಹೋಗ್ಲಿ ಬಿಡಿ, ನೀವೇನ್ ಮಾತಾಡ್ಬೇಡಿ, ಇಬ್ರು ಕೊನೆವರೆಗೂ ಇದೇ ರೀತಿ ಇದ್ಬಿಡೋಣ, ನಾನ್ ದಿನ ಈ ಮನೇಲಿ ಅವಮಾನ ಪಟ್ಕೊಂಡ್ ಸಾಕಾಗೋಗ್ಬಿಟ್ಟಿದೀನಿ, ಆಗಿದ್ದಾಗ್ಲಿ ಏನಾಗುತ್ತಾ ನೋಡೋಣ ಅಂತ ರೋಹಿಣಿ ಕೋಪ ಮಾಡ್ಕೊಂಡು ಹೋಗಿ ಕೂತ್ಕೊಂಡಾಗ ಮನೋಜನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಈ ಕಡೆ ಶ್ರುತಿ ರೂಮ್ಗೆ ಬಂದು ರವಿ ಹತ್ರ ರಿಸೈನ್ ಮಾಡ್ದ ಇಲ್ವಾ ಅಂತ ಕೇಳ್ತಾಳೆ. ನೋಡಮ್ಮ, ನಾನು ಬೆಳಗ್ಗೆನೆ ಹೇಳಿದ್ದೀನಿ ತಾನೆ ನಾನು ರಿಸೈನ್ ಮಾಡಲ್ಲ ಅಂತ ರವಿ ಹೇಳ್ತಿರುವಾಗ, ಯಾಕೆ ರವಿ ಈ ರೀತಿ ಮಾಡ್ತಿದ್ಯಾ ಅಂತ ಶ್ರುತಿ ಕೇಳ್ತಾಳೆ. ನೋಡ್ ಶ್ರುತಿ, ಏನು ಡ್ರೆಸ್ ಬದಲಾಯಿಸೋ ರೀತಿ ಕೆಲಸನ ಬದಲಾಯಿಸು ಅಂತ ಹೇಳ್ತಿದ್ಯಲ್ಲ, ಅದು ಆ ರೀತಿ ಎಲ್ಲ ನಡೆಯೋದಿಲ್ಲ ಕಣೆ, ಅರ್ಥ ಮಾಡ್ಕೊಳ್ದೆ ಮಾತಾಡ್ಬಿಡ ಶ್ರುತಿ ಅಂತ ರವಿ ಹೇಳ್ತಿರುವಾಗ, ನಾನು ಅರ್ಥ ಮಾಡ್ಕೊಂಡೆ ಮಾತಾಡ್ತಿದ್ದೀನಿ ರವಿ, ನಿನ್ಗೆ ಏನು ಅರ್ಥ ಆಗ್ತಾ ಇಲ್ಲ, ಸರಿ ನಿನ್ ಡಿಸಿಷನ್ ಚೇಂಜ್ ಮಾಡೋ ರೀತಿ ಕಾಣಿಸ್ತಿಲ್ಲ, ಅದಕ್ಕೆ ನಾನೇ ಬೇರೆ ಡಿಸೈಡ್ ಮಾಡಿದೀನಿ ಅಂತ ಶ್ರುತಿ ಹೇಳಿದಾಗ ರವಿ ಶ್ರುತಿ ಮುಖನೇ ನೋಡ್ತಿರ್ತಾನೆ. ನಂತರ ನಾನೇನು ಡಿಸೈಡ್ ಮಾಡಿದೀನಿ ಅಂತ ಹೇಳ್ದೆ ತಾನೆ, ಅದೇನು ಎತ್ತ ಅಂತ ಕೇಳತಿಲ್ವಾ ನೀನು ಅಂತ ಶ್ರುತಿ ಕೇಳಿದಾಗ, ಅಯ್ಯೋ ಕೇಳಿಲ್ಲ ಅಂತಂದ್ರೆ ನಿನ್ನೇನ್ ಬಿಟ್ಬಿಡ್ತೀಯಾ, ಇಲ್ವಲ್ಲ ಏನ್ ಹೇಳು ಅಂತ ರವಿ ಕೇಳ್ತಾನೆ. ಯಾಕೆ ರವಿ ಬೇಡದೇ ಇರೋ ರೀತಿ ಕೇಳ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ಇಂಟ್ರೆಸ್ಟ್ ಕೊಟ್ಟು ಏನು ಎತ್ತ ಅಂತ ಕೇಳ್ಬೇಕು ತಾನೆ ಅಂತ ಶ್ರುತಿ ಕೇಳ್ತಿರುವಾಗ, ಮೊದ್ಲು ಏನ್ ವಿಷಯ ಅಂತ ಹೇಳು, ಆಮೇಲೆ ಅದು ಇಂಟ್ರೆಸ್ಟಿಂಗ್ ಆಗಿದ್ಯಾ ಇಲ್ವಾ ಅಂತ ನಾನು ಹೇಳ್ತೀನಿ ಅಂತ ರವಿ ಹೇಳ್ತಿರ್ತಾನೆ. ನನ್ ಜಾಗ ತಗೋಬೇಕು ಅಂತಿದ್ದೀನಿ ಅಂತ ಶ್ರುತಿ ಹೇಳ್ತಿರುವಾಗ, ಯಾಕೆ ಮನೆ ಏನಾದ್ರೂ ಕಟ್ಟಿದ್ಯಾ ಅಂತ ರವಿ ಕೇಳ್ತಾನೆ. ಇಲ್ಲ ರವಿ, ನಾವಿಬ್ರು ಸೇರಿ ಅಲ್ಲಿ ರೆಸ್ಟೋರೆಂಟ್ ಕಟ್ಟೋಣ ಅಂತ ಶ್ರುತಿ ಹೇಳ್ತಿರುವಾಗ, ಏನು ಹೊಸ ರೆಸ್ಟೋರೆಂಟಾ, ಏನ್ ಶ್ರುತಿ ಇದು ಇಷ್ಟೊಂದೆಲ್ಲ ಈಸಿಯಾಗಿ ಹೇಳ್ತಾ ಇದೆಯಲ್ಲ, ಅದಕ್ಕೆ ಅಂತ ಇನ್ವೆಸ್ಟ್ ಮಾಡ್ಬೇಕು, ಅದಕ್ಕೆ ತುಂಬಾನೇ ದುಡ್ಡು ಬೇಕು ಅಂತ ರವಿ ಹೇಳ್ತಿರುವಾಗ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ರವಿ, ನಮ್ಮನೇಲಿ ಅಷ್ಟೊಂದು ದುಡ್ಡೆಲ್ಲ ಇದೆಯಲ್ಲ, ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಒಂದ್ ಮಾತು ಹೇಳಿದೆ ಅಂದ್ರೆ ಸಾಕು, ಎಷ್ಟು ಬೇಕಾಗಿದ್ರು ದುಡ್ಡು ಕೊಡ್ತಾರೆ ಅಂತ ಶ್ರುತಿ ಹೇಳ್ತಿರುವಾಗ, ಇದು ನಿನ್ ಐಡಿಯಾನಾ, ನಾನು ಆಲ್ರೆಡಿ ಹೇಳಿದ್ದೀನಿ ತಾನೆ ನಿಮ್ಮ ಮನೆಯಿಂದ ನನ್ಗೆ ₹1 ಕೂಡ ಬೇಡ ಅಂತ ರವಿ ಹೇಳ್ತಿರುವಾಗ, ಮತ್ತೆ ಇನ್ ಹೇಗೆ ರವಿ ಸ್ಟಾರ್ಟ್ ಮಾಡಕ್ಕಾಗುತ್ತೆ ರೆಸ್ಟೋರೆಂಟ್ ನ ಅಂತ ಶ್ರುತಿ ಕೇಳ್ತಾಳೆ. ನೋಡ್ ಶ್ರುತಿ, ನಮ್ ಸ್ವಂತ ದುಡ್ಡಲ್ಲಿ ನಾವು ಓಪನ್ ಮಾಡೋಣ ಅಂತ ರವಿ ಹೇಳ್ತಿರುವಾಗ, ಅಷ್ಟೊಂದು ದುಡ್ಡನ್ನ ಹೊಂದೋಷ್ಟೊತ್ತಿಗೆ ನಾವು ಅಜ್ಜಿ ತಾತ ಆಗೋಗ್ಬಿಟ್ಟಿರ್ತೀವಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಯಾಕೆ ಬ್ಯಾಂಕಲ್ಲಿ ಲೋನ್ ಸಿಗೋದಿಲ್ವಾ, ಅದ್ರಲ್ಲೇ ನಾವು ತಗೊಳ್ಳೋಣ ಬಿಡು ಅಂತ ರವಿ ಹೇಳ್ತಿರುವಾಗ, ಅಲ್ಲ ಬ್ಯಾಂಕಲ್ಲಿ ನೀನ್ ಲೋನ್ ತಗೋತೀನಿ ಅಂತ ಹೇಳ್ತಿದ್ಯಲ್ಲ, ಅದ್ರ ಬದಲು ನಮ್ ಡ್ಯಾಡಿ ಹತ್ರನೇ ದುಡ್ಡು ತಗೊಂಡ್ರೆ ನಿನ್ಗೆ ಏನಾಗುತ್ತೆ ಅಂತ ಶ್ರುತಿ ಕೇಳ್ತಿರುವಾಗ, ನೋಡ್ ಶ್ರುತಿ, ನಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ನಿಮ್ ಮನೆ ದುಡ್ಡಿಂದ ನಾನು ಬಿಸ್ನೆಸ್ ಶುರು ಮಾಡ್ಬೇಕು ಅನ್ನೋ ಅವಶ್ಯಕತೆ ನನ್ಗೇನು ಇಲ್ಲ, ನಾನಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಂತ ರವಿ ಹೇಳ್ತಿರುವಾಗ, ಯಾಕೆ ರವಿ ಎಲ್ಲ ಮಿಡಲ್ ಕ್ಲಾಸ್ ಜನಗಳ ತರನೇ ನೀನು ಯೋಚನೆ ಮಾಡ್ತಿದ್ಯಲ್ಲ, ಇವಾಗ ನಮ್ಮ ಅಪ್ಪನ ಆಸ್ತಿ ಎಲ್ಲ ನಮ್ಗೆ ತಾನೇ ಸಿಗೋದು ಅಂತ ಶ್ರುತಿ ಹೇಳ್ತಿರುವಾಗ, ಅದು ನಿನಗ್ ಮಾತ್ರ ಸಿಗೋದು, ನನ್ಗಲ್ಲ, ಅವ್ರ ನಂತರ ಅದು ನಿನಗ್ ಸಿಗುತ್ತೆ, ಅದನ್ನ ನೀನೇ ಇಟ್ಕೋ, ಅದಕ್ಕೆ ಅಂತ ಆ ದುಡ್ಡನ್ನ ಇವಾಗಲೇ ತಗೊಂಡ್ ಬಂದು ಬಿಸ್ನೆಸ್ ಶುರು ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನು ಇಲ್ಲ ನನ್ಗೆ, ನಾನೇ ಸ್ವಂತವಾಗಿ ದುಡ್ದು ನನ್ನ ದುಡ್ಡಲ್ಲೇ ರೆಸ್ಟೋರೆಂಟ್ ನ ಓಪನ್ ಮಾಡ್ತೀನಿ, ಹಾಗೂ ಆಗ್ಲಿಲ್ಲ ಅಂತಂದ್ರೆ ಬ್ಯಾಂಕಲ್ಲಿ ಲೋನ್ ತಗೊಂಡು ನಾನು ಓಪನ್ ಮಾಡ್ಕೋತೀನಿ, ನನ್ಗೆ ಯಾರು ಸಪೋರ್ಟ್ ಬೇಕಾಗಿಲ್ಲ ಅಂತ ರವಿ ಹೇಳ್ತಾನೆ. ಸರಿ ಆಯ್ತು ಬಿಡು, ಇವಾಗ ನಾನು ಬೇರೆನೇ ಡಿಸೈಡ್ ಮಾಡಿದೀನಿ ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ, ಏನೇ ನೀನು ಟಕ್ ಅಂತ ಡಿಸಿಷನ್ ನ ಚೇಂಜ್ ಮಾಡ್ತಾನೆ ಹೋಗ್ತಿರ್ತೀಯ ಅಂತ ರವಿ ಕೇಳ್ತಾನೆ. ಇಲ್ಲ ನಾನು ಡಿಸಿಷನ್ ನ ಚೇಂಜ್ ಮಾಡ್ತಿಲ್ಲ, ಆದ್ರೆ ಅದನ್ನ ಮಾಡಿಫೈ ಮಾಡ್ತಿದ್ದೀನಿ ಅಷ್ಟೇನೆ ಅಂತ ಶ್ರುತಿ ಹೇಳಿದಾಗ, ಅದೇನು ಅಂತ ರವಿ ಕೇಳ್ತಾನೆ. ನಾನೇ ರೆಸ್ಟೋರೆಂಟ್ ನ ಓಪನ್ ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮ ಹತ್ರದಿಂದ ಯಾವುದೇ ದುಡ್ಡನ್ನು ತಗೊಳ್ಳೋದಿಲ್ಲ, ನಾನೇನ್ ಸೇವಿಂಗ್ ಮಾಡಿದ್ದೀನೋ ಅದರಲ್ಲೇ ನಾನು ರೆಸ್ಟೋರೆಂಟ್ ನ ಓಪನ್ ಮಾಡ್ತೀನಿ, ಆ ರೆಸ್ಟೋರೆಂಟ್ ಗೆ ನೀನ್ ಶೆಫ್ ಆಗಿ ಬರ್ಬೇಕು, ಓಕೆನಾ ಅಂತ ಶ್ರುತಿ ಕೇಳಿದಾಗ ರವಿ ಶ್ರುತಿ ಮುಖನೇ ನೋಡ್ತಿರ್ತಾನೆ. ನಿನಗೆ ಯಾವಾಗ ನನ್ ಮೇಲೆ ನಂಬಿಕೆ ಬರುತ್ತೋ ಅವಾಗ ನಿನ್ನ ರೆಸ್ಟೋರೆಂಟ್ ಅಲ್ಲಿ ನನ್ನ ಜೊತೆ ಪಾರ್ಟ್ನರ್ ಆಗು ಅಂತ ಶ್ರುತಿ ಹೇಳ್ತಿರುವಾಗ ರವಿ ಶ್ರುತಿ ಮುಖನೇ ನೋಡ್ತಿರ್ತಾನೆ. ಏನ್ ಆ ರೀತಿ ನೋಡ್ತಿದ್ಯಾ ಅಂತ ಶ್ರುತಿ ಕೇಳಿದಾಗ, ಮೊದ್ಲು ನಿನ್ನ ರೆಸ್ಟೋರೆಂಟ್ ನ ಓಪನ್ ಮಾಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ರವಿ ಮಲ್ಕೊಬಿಡ್ತಾನೆ. ಆಗ ಶ್ರುತಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಕನಕ ಅರುಣ್ಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಿರ್ತಾಳೆ. ಎಲ್ಲಿ ಇವ್ರು ಇನ್ನು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ಅಂತ ಕನಕ ನೋಡ್ತಿರುವಾಗ ಅಷ್ಟರಲ್ಲಿ ಅಲ್ಗ ಅರುಣ್ ಬರ್ತಾನೆ. ಕನಕ, ಏನಿವತ್ತು ಸೀರೆ ಎಲ್ಲ ಉಟ್ಕೊಂಡಿದ್ಯಾ ಅಂತ ಅರುಣ್ ಕೇಳಿದಾಗ, ಹಾ ಮದ್ವೆ ಬಗ್ಗೆ ಮಾತಾಡ್ಬೇಕಲ್ಲ ಅದಕ್ಕೇನೆ ಸಂಪ್ರದಾಯದ ಪ್ರಕಾರ ಸೀರೆ ಉಟ್ಕೊಂಡಿದ್ದೀನಿ ಅಂತ ಕನಕ ಹೇಳ್ತಾಳೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕನಕ. ಹೌದು, ಅವ್ರು ಬಂದ್ರ ಅಂತ ಅರುಣ್ ಕೇಳ್ತಿರುವಾಗ, ಅವ್ರು ಹೊರಟಿದಾರಂತೆ, ನಾನ್ ಕಾಲ್ ಮಾಡಿ ಕೇಳಿದೆ ಅಂತ ಕನಕ ಹೇಳ್ತಾಳೆ. ಹಾಗೆ ಅರುಣ್ ಕೈಯಲ್ಲಿ ಕವರ್ ಇರೋದನ್ನ ನೋಡಿ ಏನದು ಅಂತ ಕನಕ ಕೇಳ್ತಾಳೆ. ಇದು ಹೂ ಮತ್ತೆ ಸ್ವೀಟು, ಮೊದಲನೇ ಸಲ ನಿನ್ ಫ್ಯಾಮಿಲಿ ಅವ್ರನ್ನ ನೋಡಕ್ ಬರ್ಬೇಕಾದ್ರೆ ಬರೀ ಕೈಯಲ್ಲಿ ಹಾಗೆ ಬಂದ್ರೆ
ಚೆನ್ನಾಗಿರೋದಿಲ್ಲ ಅಲ್ವಾ, ಅದಕ್ಕೆ ಹೂ ಮತ್ತೆ ಸ್ವೀಟ್ ತಂದಿದ್ದೀನಿ ಅಂತ ಅರುಣ್ ಹೇಳ್ತಾನೆ. ಪರವಾಗಿಲ್ವೇ, ನಿಮ್ಗೂ ಇದೆಲ್ಲ ಗೊತ್ತಿದೆಯಲ್ಲ ಅಂತ ಕನಕ ಕೆಡಲ್ ಮಾಡ್ತಿರ್ತಾಳೆ. ನಂತರ ಕನಕ ಅರುಣ್ನೇ ನೋಡ್ತಿರೋವಾಗ ಅರುಣ್ ನಾಚ್ಕೋತಿರ್ತಾನೆ. ಹೌದು, ಏನ್ ನನ್ನ ಈ ರೀತಿ ನೋಡ್ತಾ ಇದೆಯಲ್ಲ ಅಂತ ಅರುಣ್ ಕೇಳಿದಾಗ, ಅಲ್ಲ ಇಷ್ಟ ದಿವಸ ನಿಮ್ಮನ್ನ ಒಬ್ಬ ಪೊಲೀಸ್ ಆಫೀಸರ್ ತರ ನೋಡ್ತಿದ್ದೆ, ಆದ್ರೆ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಾರಲ್ಲ ಹುಡುಗ ಎದ್ಕೊಂಡು ಆ ರೀತಿ ಇವತ್ತು ನೀವು ಕಾಣಿಸ್ತಿದ್ದೀರಾ ಅಂತ ಕನಕ ಹೇಳ್ತಿರುವಾಗ, ಏನ್ ಮಾಡೋದು, ಟೆನ್ಷನ್ ಇದ್ದೇ ಇರುತ್ತಲ್ವಾ. ಇಷ್ಟ ದಿವಸ ನೀನು ಅದು ಇದು ಅಂತ ಟೆಸ್ಟ್ ಕೊಡ್ತಿದ್ದೆ, ಅದನ್ನ ಹೇಗೋ ನಾನು ಪಾಸ್ ಮಾಡ್ಕೊಬಿಡ್ತಿದ್ದೆ, ಆದ್ರೆ ಈಗ ನೋಡಿದ್ರೆ ನಿಮ್ಮ ಅಕ್ಕ ಭಾವ ಬೇರೆ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ಯಾ, ಅವ್ರು ಬೇರೆ ಏನ್ ಹೇಳ್ತಾರೋ ಏನೋ ಗೊತ್ತಾಗ್ತಿಲ್ವಲ್ಲ, ಅವರು ಕೂಡ ಏನಾದ್ರು ಟೆಸ್ಟ್ ಮಾಡ್ತಾರ ಅಂತ ಅರುಣ್ ಕೇಳ್ತಿರೋವಾಗ, ಹೌದೌದು ರನ್ನಿಂಗು ಹೈ ಜಂಪು ಇದೆಲ್ಲ ಮಾಡೋದಕ್ಕೆ ಹೇಳ್ತಾರೆ ಅಂತ ಕನಕ ಕಿಂಡಲ್ ಮಾಡ್ತಿರ್ತಾಳೆ. ಏ ಕನಕ ಏನ್ ಹೇಳ್ತಿದ್ಯಾ ನೀನು ಅಂತ ಅರುಣ್ ಕೇಳ್ತಿರೋವಾಗ, ಆ ತರ ಎಲ್ಲ ಏನೂ ಇಲ್ಲ, ನಮ್ಮ ಅಕ್ಕ ಭಾವ ತುಂಬಾನೇ ಒಳ್ಳೆಯವರು, ನನ್ ಮದ್ವೆ ಮಾಡೋದಕ್ಕೆ ಇಬ್ರು ತುದಿಕಾಲಲ್ಲಿ ನಿಂತಿದ್ದಾರೆ, ಬಂದಿದ ತಕ್ಷಣ ಯಾವಾಗ ಮದ್ವೆ ಮಾಡೋದು, ಯಾವ ಮಂಟಪ ಬುಕ್ ಮಾಡೋದು ಅಂತ ಕೇಳ್ತಾರೆ, ಬೇಕಾದ್ರೆ ನೋಡ್ತೀರಿ ಅಂತ ಕನಕ ಹೇಳ್ತಿರ್ತಾಳೆ. ನನ್ಗೇನು ತೊಂದರೆ ಇಲ್ಲಪ್ಪ, ನಂಗೆ ನಾಳೆನೆ ಮದ್ವೆ ಮಾಡ್ಕೊಟ್ರು ಓಕೆನೆ ಅಂತ ಅರುಣ್ ಹೇಳ್ತಿರುವಾಗ, ಹಾ ಇದನ್ನೆಲ್ಲ ಅವ್ರ ಹತ್ರ ಹೇಳ್ಬಿಡ್ಬೇಡಿ, ಆಮೇಲೆ ನಮ್ಮ ಭಾವ ಮಾಡಿದ್ರು ಮಾಡಿಸ್ಬಿಡ್ತಾರೆ ಅಂತ ಹೇಳ್ಕೊಂಡು ಕನಕ ನಗ್ತಿರೋವಾಗ, ನಿಮ್ಮ ಅಕ್ಕ ಭಾವ ನಮ್ಮಿಬ್ಬರ ಮದ್ವೆಗೆ ಒಪ್ಪಿಗೆ ಕೊಡ್ತಾ ಇರ್ತಾನೆ ಅಂತ ಅರುಣ್ ಕೇಳ್ತಾನೆ. ಅವ್ರಿಬ್ರಿಗೂ ಆಲ್ರೆಡಿ ಒಪ್ಗೆನೆ, ಈಗ ಮಾತಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಬರ್ತಿದ್ದಾರೆ ಅಂತ ಕನಕ ಹೇಳ್ತಿರುವಾಗ, ಅವ್ರಿಗೆ ನಾನು ನಿಜವಾಗ್ಲೂ ಇಷ್ಟ ಆಗ್ತೀನಿ ಅಂತ ಅರುಣ್ ಕೇಳ್ತಾನೆ. ನಿಮ್ಮನ್ನ ನೋಡಿದ್ರೆ ಯಾರು ತಾನೇ ಬೇಡ ಅಂತ ಅನ್ನೋದಕ್ಕೆ ಮನ್ಸು ಬರುತ್ತೆ ಹೇಳಿ ಅಂತ ಕನಕ ಹೇಳ್ತಿರುವಾಗ, ಏನೋ ಗೊತ್ತಿಲ್ಲ ಕನಕ, ಬೆಳಗ್ಗೆ ಅಂತ ಫುಲ್ ಟೆನ್ಷನ್ ಆಗ್ತಿದೆ ಅಂತ ಅರುಣ್ ಹೇಳ್ತಾನೆ. ಟೆನ್ಷನ್ ಮಾಡ್ಕೋಬೇಡಿ ಅರುಣ್, ನಮ್ಮ ಅಕ್ಕ ಭಾವ ನಾನು ಆಸೆ ಪಟ್ಟಿದ್ದನ್ನು ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ, ಅವರಿಬ್ರು ತುಂಬಾ ಒಳ್ಳೆಯವರು ಅಂತ ಕನಕ ಹೇಳ್ತಿರುವಾಗ, ನಿಮ್ಮ ಅಕ್ಕ ಸಾಫ್ಟ್ ಅಂತ ಹೇಳಿದ್ದೆ, ಆದ್ರೆ ನಿಮ್ ಭಾವ ಯಾವ ತರ ಅಂತ ಹೇಳಲೇ ಇಲ್ವಲ್ಲ ಅಂತ ಅರುಣ್ ಕೇಳ್ತಾನೆ. ನಮ್ ಭಾವನ್ಗೆ ಸ್ವಲ್ಪ ಮುಂಗೋಪ ಅನ್ನೋದು ಬಿಟ್ರೆ ಮಿಕ್ಕಿದ್ರಲ್ಲಿ ಎಲ್ಲದ್ರಲ್ಲೂ ಚಿನ್ನ ಅವರು, ನಮ್ ಫ್ಯಾಮಿಲಿ ಅಂತಂದ್ರೆ ಅವ್ರಿಗೆ ಪ್ರಾಣ, ಖಂಡಿತ ನಿಮ್ಗೆ ಅವ್ರ ಇಷ್ಟ ಆಗೇ ಆಗ್ತಾರೆ, ಅವ್ರ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ರೆ ಖಂಡಿತ ನೀವು ಮಾತೇ ನಿಲ್ಸೋದಿಲ್ಲ, ಸ್ವಲ್ಪ ಹೊತ್ತೆಲ್ಲ ನೀವೇ ನೋಡ್ತಿರಲ್ಲ ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೇಳಿ ಕನಕ ಅರುಣ್ನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಸೂರ್ಯ ಮೀನ ಕಾರಲ್ಲಿ ಬರ್ಬೇಕಾದ್ರೆ ಸೂರ್ಯ ಮೀನನ್ನ ಲೇಟ್ ಮಾಡ್ಬಿಟ್ಟೆ ಅಂತ ಬೈತಿರ್ತಾನೆ. ರೀ ನಾವ್ 8 ಗಂಟೆಗೆ ಬರ್ತೀನಿ ಅಂತ ಹೇಳಿರೋದಲ್ವಾ, ಇನ್ನೂ ಟೈಮ್ ಇದೆ, ಸುಮ್ನೆ ನಡೀರಿ, ಯಾಕೆ ಈ ತರ ಕಿರ್ಸ್ತಾ ಇದ್ದೀರಾ ಅಂತ ಮೀನಾ ಹೇಳ್ತಿರುವಾಗ, ನೋಡಮ್ಮ ಕನಕನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಅಂತ ಹುಡುಗ ಬರ್ತಾ ಇರೋದು, ಅಳಿಯಂದ್ರಿಗೆ ಹೋಗಿ ನಾವ್ ಈ ರೀತಿ ಎಲ್ಲ ಕಾಯಿಸೋದು ಸರಿನಾ ಅಂತ ಸೂರ್ಯ ಟೆನ್ಷನ್ ಅಲ್ಲಿ ಹೇಳ್ತಿರ್ತಾನೆ. ಆದ್ರೂ ಮೀನಮ್ಮ ಕನಕ ಅವಳಿಗೆ ಇಷ್ಟ ಆಗಿರೋ ಹುಡುಗನ ಅವಳೇ ಹುಡ್ಕೊಂಡ್ಬಿಟ್ಲು ಅಲ್ವೇನೆ ಅಂತ ಸೂರ್ಯ ತುಂಬಾ ಖುಷಿ ಪಟ್ಕೊಂಡು ಹೇಳ್ತಿರ್ತಾನೆ. ನಂತರ ಮದ್ವೆನೇ ಬೇಡ ಅಂತ ಹೇಳ್ತಿದ್ದವಳು ಇದ್ದಕ್ಕಿದ್ದಂಗೆನೆ ಲವ್ ಮಾಡ್ತಿದ್ದೀನಿ ಅಂತಂದ್ರೆ ನಾವು ಸುಮ್ನೆ ಇರೋದಕ್ಕಾಗುತ್ತಾ ಹೇಳಿ ಅಂತ ಮೀನಾ ಹೇಳ್ತಿರುವಾಗ, ಹೌದು ಹುಡುಗ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಕಂಡೀಷನ್ ಎಲ್ಲ ಹಾಕ್ತಿದ್ಲು, ಅವಳ ಮನ್ಸನ್ನೇ ಬದಲಾಯಿಸಿದಾನೆ ಅಂತಂದ್ರೆ ಹುಡುಗ ಒಳ್ಳೆಯವನೇ ಇರ್ತಾನೆ ಅಂತ ಸೂರ್ಯ ಹೇಳ್ತಿರುವಾಗ, ಹೌದು ರೀ ಅದಕ್ಕೆ ಅಲ್ವಾ ಹುಡುಗನ ಅವಳು ಒಪ್ಕೊಂಡಿರೋದು ಅಂತ ಮೀನಾ ಹೇಳ್ತಿರ್ತಾಳೆ. ಹೆಂಗೋ ಕಣೆ ಎಲ್ಲ ಒಳ್ಳೆ ರೀತಿಯಿಂದ ಸರಿ ಹೋಗ್ಬಿಟ್ರೆ ಸಾಕು, ನನ್ ಮೇಲೆ ಇರೋ ಒಂದ್ ಜವಾಬ್ದಾರಿ ಕೂಡ ಕಡಿಮೆ ಆಗ್ಬಿಡುತ್ತೆ ಅಂತ ಸೂರ್ಯ ಖುಷಿ ಪಡ್ತಿರ್ತಾನೆ. ನಂತರ ಅಪ್ಪಯ್ಯ ಯಾವಾಗ್ಲೂ ಹೇಳ್ತಿದ್ರು ಕಣೆ, ಲೋ ಸೂರ್ಯ ಫ್ಯಾಮಿಲಿಗೆ ನೀನೇ ಎಲ್ಲ ಕಣಪ್ಪ, ಅವ್ರನ್ನ ಚೆನ್ನಾಗಿ ನೋಡ್ಕೋ ಅಂತ, ಆ ಹುಡುಗ ಒಳ್ಳೆಯವನೇ ಇರ್ತಾನೆ ಅಂತ ಸೂರ್ಯ ಕೇಳ್ತಿರುವಾಗ, ರೀ ನನ್ನ ತಂಗಿ ಮೇಲೆ ನನ್ಗೆ ನಂಬಿಕೆ ಇದೆ, ಅವಳು ಖಂಡಿತವಾಗ್ಲೂ ಒಳ್ಳೆಯವನ್ನೇ ಸೆಲೆಕ್ಟ್ ಮಾಡಿರ್ತಾಳೆ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು ಕನಕ ತುಂಬಾ ಬುದ್ಧಿವಂತೆ, ಅವಳು ಸರಿಯಾಗಿರೋ ಹುಡುಗನ್ನೇ ಹುಡ್ಕೊಂಡಿರ್ತಾಳೆ, ಹೌದು ಅವ್ರಿಗೆ ನಾವ್ ಇಷ್ಟ ಆಗ್ತೀವೇನೆ ಅಂತ ಸೂರ್ಯ ಕೇಳ್ತಿರುವಾಗ, ಯಾಕ್ರಿ ಈ ರೀತಿ ಕೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಅದು ಹಂಗಲ್ಲಮ್ಮ, ಇವಾಗ ಹುಡುಗಿ ಇಷ್ಟ ಆಗಿ ಹುಡುಗಿ ಫ್ಯಾಮಿಲಿ ಅವ್ರು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಹೇಗೆ ಹೇಳು, ಹೆಂಗಿದ್ರು ಅವರೆಲ್ಲ ಚೆನ್ನಾಗಿ ಓದಿರೋರೇ ಆಗಿರ್ತಾರೆ, ನಾನ್ ಬೇರೆ ಓದ್ದೇ ಇರೋನು ಅಂತ ಸೂರ್ಯ ಹೇಳ್ತಿರುವಾಗ, ರೀ ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ಓದಿದ್ರೆ ಮಾತ್ರನ ಎಲ್ರಿಗೂ ಇಷ್ಟ ಆಗೋದು, ಒಳ್ಳೆ ಗುಣ ಇರ್ಬೇಕು ರೀ ಅಷ್ಟೇ ಸಾಕು, ಹಾಗೆ ನೋಡಿದ್ರೆ ನಿಮ್ಮನ್ನ ಯಾರು ತಾನೇ ಬೇಡ ಅಂತ ಹೇಳ್ತಾರೆ ಹೇಳಿ, ನೀವಂತ ಒಳ್ಳೆ ವ್ಯಕ್ತಿ ರೀ ಅಂತ ಮೀನಾ ಹೇಳ್ತಿರುವಾಗ, ಅದನ್ನ ಕೇಳಿ ಸೂರ್ಯನ್ಗೆ ಖುಷಿ ಆಗುತ್ತೆ. ನಿಜನಾ ಮೀನಮ್ಮ ಅಂತ ಸೂರ್ಯ ಕೇಳಿದಾಗ, ಹೌದು ರೀ ನಿಮ್ ಜೊತೆ ಯಾರಾದ್ರೂ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಸಾಕು, ಅವ್ರು ನಿಮ್ಮನ್ನ ತುಂಬಾನೇ ಹಚ್ಕೊಂಡ್ ಬಿಡ್ತಾರೆ, ಅಷ್ಟು ಒಳ್ಳೆಯವ್ರಿ ನೀವು ಅಂತ ಮೀನಾ ಸೂರ್ಯನ ಹೊಗಳ್ತಿರ್ತಾಳೆ. ಹಾಗೆ ಸೂರ್ಯ ಹೋಗ್ತಾ ದಾರಿಯಲ್ಲಿ ಒಂದು ಹಣ್ಣಂಗಡಿ ಮುಂದೆ ಕಾರ್ ನಿಲ್ಲಿಸ್ತಾನೆ. ಯಾಕ್ರಿ ಇವಾಗ ಕಾರ್ ನಿಲ್ಸಿದ್ರಿ ಅಂತ ಮೀನಾ ಕೇಳಿದಾಗ, ಅಲ್ಲಮ್ಮ ಮೊದಲನೇ ಸಲ ಅಳಿಂದ್ರನ್ನ ನೋಡೋದಕ್ಕೆ ಹೋಗ್ಬೇಕಾದ್ರೆ ನಾವು ಹಂಗೆ ಹೋಗೋಕ್ಕಾಗತ್ತಾ ಹೇಳು, ಅದು ಅಲ್ಲದೆ ದೇವಸ್ಥಾನದಲ್ಲಿ ಬೇರೆ ಹೋಗಿ ನೋಡ್ತಾ ಇದೀವಿ ಅಂತ ಸೂರ್ಯ ಹೇಳ್ತಿರುವಾಗ, ಪರವಾಗಿಲ್ವೇ ನಿಮ್ಗೆ ಇಷ್ಟಾದ್ರೂ ಪರಿಜ್ಞಾನ ಇದೆಯಲ್ಲ ಅಂತ ಮೀನಾ ಹೇಳ್ತಾಳೆ. ಹಲೋ ನಮಗೂ ಅಷ್ಟು ತಿಳುವಳಿಕೆ ಐತೆ ಕಡೆ ಬಾ ಅಂತ ಹೇಳಿ ಸೂರ್ಯ ಮೀನನ್ ಜೊತೆ ಹೋಗಿ ಹಣ್ಣೆಲ್ಲ ತಗೊಳ್ತಿರುವಾಗ, ಏನ್ರಿ ಇಷ್ಟೊಂದೆಲ್ಲ ತಗೋತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ. ಅಲ್ಲಮ್ಮ ಅವ್ರಿಗೆ ಯಾವ ಹಣ್ಣು ಇಷ್ಟ ಇದೆಯೋ ಏನೋ ಯಾರು ಗೊತ್ತು, ಅದಕ್ಕೆ ಎಲ್ಲ ತಗೋತಾ ಇದ್ದೀನಿ, ಒಂದ್ ಕೆಲಸ ಮಾಡು, ನಿನ್ ಕನ್ಕನ್ ಫೋನ್ ಮಾಡ್ಬಿಟ್ಟು ಅಳಿಯಂದ್ರಿಗೆ ಯಾವ ಹಣ್ಣು ಇಷ್ಟ ಅಂತ ಕೇಳ್ಬಿಟ್ಟು ಹೇಳಮ್ಮ, ನಾವ್ ಅದನ್ನೇ ತಗೊಂಡ್ ಹೋಗೋಣ ಅಂತ ಸೂರ್ಯ ಹೇಳಿದಾಗ, ರೀ ಯಾಕ್ರಿ ಅದೆಲ್ಲ ನಾವೇ ಸುಮ್ನೆ ಯಾವ್ದೋ ಒಂದ್ ಹಣ್ಣು ತಗೊಂಡೋದ್ರೆ ಆಗೋದಿಲ್ವಾ ಅಂತ ಮೀನಾ ಕೇಳ್ತಾಳೆ. ನಿನ್ಗೆ ಅದೆಲ್ಲ ಏನು ಗೊತ್ತಾಗೋದಿಲ್ಲ, ಮೊದ್ಲು ಹುಡುಗನ್ಗೆ ಏನ್ ಇಷ್ಟ ಅಂತ ಕೇಳಮ್ಮ ಅಂತ ಸೂರ್ಯ ಹೇಳಿದಾಗ, ಸರಿ ಆಯ್ತು ಅಂತ ಮೀನಾ ಕನ್ಕನ್ ಕಾಲ್ ಮಾಡಿ ಹುಡುಗನ್ಗೆ ಯಾವ ಹಣ್ಣು ಬೇಕು ಅಂತ ಕೇಳಿದಾಗ, ಅಕ್ಕ ಯಾವ್ದೋ ಒಂದು ಹಣ್ಣು ತಗೊಂಡ್ ಬನ್ನಿ ಅಂತ ಕನಕ ಹೇಳ್ತಾಳೆ. ಆಗ ಮೀನಾ, ರೀ ಅವ್ರು ಯಾವ್ದೋ ಒಂದು ಹಣ್ಣು ತಗೊಂಡ್ ಬನ್ನಿ ಅಂತ ಹೇಳ್ತಿದಾರ್ರಿ ಅಂತ ಹೇಳ್ತಿರುವಾಗ, ಅದೆಲ್ಲ ಆಗೋದಿಲ್ಲ, ಕೇಳ್ಬೇಕು ಅಂದ್ರೆ ಕೇಳಲೇಬೇಕು ಅಂತ ಸೂರ್ಯ ಹೇಳ್ತಾನೆ. ನಂತರ ನೋಡೆ ಕನಕ ನಿಮ್ ಭಾವ ಒಪ್ತಾನೆ ಇಲ್ಲ ಕಣೆ, ಯಾವ ಹಣ್ಣು ಬೇಕು ಅಂತ ಅವ್ರನ್ನ ಕೇಳ್ಬಿಡೆ ಅಂತ ಮೀನಾ ಹೇಳಿದಾಗ, ಅಯ್ಯೋ ನೀವ್ ಇದ್ದೀರಲ್ಲ ಬಿಡೋದಿಲ್ಲ ನೀವು, ಸರಿ ಇರಿ ಅಂತ ಹೇಳಿ, ನೋಡಿ ನಿಮ್ಗೆ ಯಾವ ಹಣ್ಣು ಇಷ್ಟ ಅಂತ ಕನಕ ಅರುಣ್ನ ಕೇಳಿದಾಗ, ಯಾಕೆ ಅಂತ ಅರುಣ್ ಕೇಳ್ತಾನೆ. ಅದು ಭಾವ ಹಣ್ಣು ತಗೋತಾ ಇದಾರಂತೆ, ಅದಕ್ಕೆ ನಿಮ್ಗೆ ಯಾವ ಹಣ್ಣು ಬೇಕು ಅಂತ ಕೇಳ್ತಾ ಇದಾರೆ ಅಂತ ಕನಕ ಕೇಳ್ತಿರುವಾಗ, ಅಯ್ಯೋ ಏನಮ್ಮ ಇದು, ಯಾವ್ದಾದ್ರು ಒಂದು ತಗೊಂಡ್ ಬಂದ್ರೆ ಆಯ್ತು ಅಂತ ಅರುಣ್ ಹೇಳ್ತಾನೆ. ಇಲ್ಲ ಯಾವ ಹಣ್ಣು ಬೇಕು ಅಂತ ಹೇಳಿ, ಇಲ್ಲ ಅಂದ್ರೆ ಭಾವ ಬಿಡೋದಿಲ್ಲ ಅಂತ ಕನಕ ಹೇಳ್ತಿರುವಾಗ, ದಾಳಿಂಬೆ ಹಣ್ಣು ಇಷ್ಟ ಅಂತ ಅರುಣ್ ಹೇಳ್ತಾನೆ. ಆಗ ಕನಕ ಅದನ್ನ ಮೀನನ ಹತ್ರ ಹೇಳ್ತಾಳೆ.
ಸರಿ ಆಯ್ತು ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡಿ ಸೂರ್ಯನ ಹತ್ರ ದಾಳಿಂಬೆ ಹಣ್ಣು ಅಂತ ಹೇಳಿದಾಗ, ಓ ದಾಳಿಂಬೆ ಹಣ್ಣ, ಅದು ತುಂಬಾ ಒಳ್ಳೇದು ಕಣೆ, ಅದರ ಜ್ಯೂಸು ಎಷ್ಟು ಒಳ್ಳೇದು ಗೊತ್ತಾ, ಅದನ್ನ ಕುಡಿಬೇಕು, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಸೂರ್ಯ ಹೇಳ್ತಿರುವಾಗ, ಹೌದು ಬೇರೆಯವ್ರ ಆರೋಗ್ಯಕ್ಕೆ ಒಳ್ಳೇದು ಅಂತ ಹಣ್ಣಿನ ಜ್ಯೂಸ್ನ ಕುಡಿಯೋದಕ್ಕೆ ಮಾತ್ರ ಹೇಳ್ತೀರಾ ನೀವು, ಆದ್ರೆ ನೀವು ಕುಡಿಯೋದು ಆರೋಗ್ಯಕ್ಕೆ ಕೆಟ್ಟದ್ದು ಅನ್ನೋದು ಮಾತ್ರ ನಿಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ ಅಂತ ಮೀನಾ ಹೇಳ್ತಿರುವಾಗ, ಏನಮ್ಮ ಮೀನಾ ಎಲ್ರು ಕೇಳೋ ತರ ಜೋರಾಗಿ ಹೇಳ್ತಿದ್ಯಲ್ಲೇ, ಸ್ವಲ್ಪ ಸಮಾಧಾನವಾಗಿರೇ ನೀನು, ನನಗೆ ಗೊತ್ತು ಕಣೆ ನಾನು ಏನ್ ತಗೋಬೇಕು ಅಂತ, ಆಚೆ ಎಲ್ಲ ಬಂದು ಹಿಂಗೆಲ್ಲ ಜೋರಾಗೆಲ್ಲ ಹೇಳ್ಬಾರ್ದು ಅಂತ ಸೂರ್ಯ ಹೇಳ್ಕೊಂಡು ಹೋಗಿ ದಾಳಿಂಬೆ ಹಣ್ಣನ್ನ ತುಂಬ್ಕೋತಾ ಇರ್ತಾನೆ. ಅಯ್ಯೋ ಏನ್ರಿ ಇದು ಇಷ್ಟೊಂದು ತಗೋತಾ ಇದ್ದೀರಲ್ಲ ಅಂತ ಮೀನಾ ಕೇಳಿದಾಗ, ನೋಡಮ್ಮ ನಾವು ಹುಡುಗನ್ ನೋಡಕ್ ಹೋಗ್ತಾ ಇರೋದು, ಹುಡುಗ ಇಷ್ಟಪಟ್ಟಿರೋ ಹಣ್ಣು ಅಂದ್ಮೇಲೆ ಸ್ವಲ್ಪ ಜಾಸ್ತಿನೇ ತಗೊಂಡ್ ಹೋಗ್ಬೇಕು, ಆವಾಗ್ಲೇ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ ನಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಕೊಂಡು ಸೂರ್ಯ ಹಣ್ಣನ್ನು ತಗೊಂಡು ಅಲ್ಲಿಂದ ಹೊರಡ್ತಾನೆ. ಹಾಗೆ ಮತ್ತೆ ಹೋಗ್ತಾ ದಾರಿಲಿ ಒಂದು ಸ್ವೀಟ್ ಅಂಗಡಿ ನೋಡಿ ಮತ್ತೆ ಕಾರ್ನ ನಿಲ್ಸಿ ಕನಕನ್ಗೆ ಫೋನ್ ಮಾಡಿ ಕೇಳು, ಹುಡುಗನ್ಗೆ ಯಾವ ಸ್ವೀಟ್ ಬೇಕು ಅಂತ ಕೇಳು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಕಾಲ್ ಮಾಡಿ ಕನಕನ ಹತ್ರ ಕೇಳಿದಾಗ ಕನಕ ಅವಳು ಗೊತ್ತಿರೋದ್ನೆಲ್ಲ ಮೀನ ಹತ್ರ ಹೇಳ್ತಾ ಹೋಗ್ತಾಳೆ. ಹಾಗೆ ಅರುಣ್ಗೆ ಏನ್ ಇಷ್ಟ ಅಂತ ಹೇಳ್ತಾ ಹೋದಂಗೆಲ್ಲ ಸೂರ್ಯ ಅದನ್ನೆಲ್ಲ ತಗೊಂಡ್ ಬರ್ತಿರ್ತಾನೆ. ಏನ್ ಕನಕ ನಿಮ್ ಭಾವ ಬಿಟ್ರೆ ಮದ್ವೆಗೆ ಏನೇನ್ ಬೇಕೋ ಎಲ್ಲ ಇವಾಗ್ಲೇ ತಂದ್ಬಿಡೋ ತರ ಕಾಣಿಸ್ತಿದೆ ಅಂತ ಅರುಣ್ ಹೇಳ್ತಿರುವಾಗ, ನಾನ್ ಹೇಳ್ದೆ ಅಲ್ವಾ ನಮ್ ಭಾವ ಒಬ್ಬರ ಮೇಲೆ ಪ್ರೀತಿ ಇಟ್ರೆ ಅದನ್ನ ಯಾವತ್ತೂ ಯಾರಿಂದನೂ ಮರೆಯೋದಕ್ಕಾಗೋದಿಲ್ಲ ಅಂತ, ಅಷ್ಟು ಪ್ರೀತಿ ಕೊಡ್ತಾರ ಅವರು, ನೋಡ್ತಾ ಇರಿ ನಮಗೋಸ್ಕರ ಇಷ್ಟ ಮಾಡೋರು ನಿಮ್ಮನ್ನ ಹೇಗ್ ನೋಡ್ಕೋತಾರೆ ಅಂತ ಕನಕ ಹೇಳ್ತಿರುವಾಗ, ನಾನು ಅಷ್ಟೇ ಕನಕ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಅರುಣ್ ಹೇಳ್ತಾನೆ. ಹೌದು ನಾನು ಬೇರೆ ಸ್ವೀಟ್ ತಂದಿದ್ದೇನಲ್ಲ ಇದು ನಿಮ್ ಭಾವನ್ಗೆ ಇಷ್ಟ ಆಗುತ್ತಾ ಅಂತ ಅರುಣ್ ಕೇಳ್ತಿರುವಾಗ, ನೀವ್ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ, ನೀವ್ ಯಾವ್ದೇ ಸ್ವೀಟ್ ಕೊಟ್ರು ಕೂಡ ನಮ್ ಭಾವ ಬೇಡ ಅಂತ ಹೇಳೋದಿಲ್ಲ, ಅಷ್ಟು ಒಳ್ಳೆ ವ್ಯಕ್ತಿ ಅವರು ಅಂತ ಕನಕ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಅರುಣ್ ಖುಷಿ ಪಡ್ತಿರ್ತಾನೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಕೂಡ ಖುಷಿಯಾಗಿ ದೇವಸ್ಥಾನ ಹತ್ರ ಬಂದು ಅಲ್ಲಿ ಇಳಿದು ಕನಕ ಎಲ್ಲಿದ್ದಾಳೆ ಅಂತ ಹುಡುಕ್ತಿರ್ಬೇಕಾದ್ರೆ ಕನಕ ಅಲ್ಲಿಗೆ ಮೆಲ್ಲಿಗೆ ಬರ್ತಾಳೆ. ಅದೇ ಟೈಮ್ಗೆ ಅರುಣ್ ಕಾಲ್ ಬರುತ್ತೆ. ಅರುಣ್ ಪಕ್ಕಕ್ಕೆ ಹೋಗಿ ಮಾತಾಡ್ತಿರ್ತಾನೆ. ರೀ ನೀವು ಹಣ್ಣನ್ನ ತಗೊಂಡು ಒಳಗಡೆ ಹೋಗಿ, ನಾನು ದೇವಸ್ಥಾನಕ್ಕೆ ಅಂತ ಇಲ್ಲಿಂದಾನೆ ಹೂ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳಿ ಹೋಗ್ತಾಳೆ. ಈ ಕಡೆ ಎಲ್ಲಿ ಕನಕ ಕಾಣಿಸ್ತಾನೆ ಇಲ್ವಲ್ಲ ಅಂತ ಸೂರ್ಯ ಹುಡ್ಕೊಂಡ್ ಬರ್ತಿರ್ತಾನೆ. ಅದೇ ಟೈಮ್ಗೆ ಅರುಣ್ ಫೋನಲ್ಲಿ ಮಾತಾಡ್ತಿರೋದು ನೋಡಿ ಸೂರ್ಯ ಅರುಣ್ನೆ ಗುರಾಯಿಸ್ತಿರ್ತಾನೆ. ನಂತರ ಅರುಣ್ ಸಹ ಸೂರ್ಯನ ನೋಡ್ಬಿಡ್ತಾನೆ. ಒಳ್ಳೆ ಕೆಲ್ಸಕ್ಕೆ ಅಂತ ಬಂದ್ವಿ, ಹೋಗಿ ಇವನ್ ಮುಖ ನೋಡಂಗಾಯ್ತಲ್ಲ ಅಂತ ಅನ್ಕೊಂಡು ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಅರುಣ್ ಸಹ ಸೂರ್ಯನ ನೋಡಿ ಕೋಪ ಮಾಡ್ಕೊಂಡು ಕನಕನ ಹತ್ರ ಬಂದಾಗ, ಯಾಕೆ ಏನಾಯ್ತು ನಿಮ್ ಮುಖ ಈ ರೀತಿ ಆಗಿದೆ ಅಂತ ಕನಕ ಹೇಳ್ತಾಳೆ. ಅವನು ನೋಡಿದ್ನಲ್ಲ ಅದಕ್ಕೆ ಅಂತ ಅರುಣ್ ಹೇಳಿದಾಗ, ಯಾರನ್ನ ಅಂತ ಕನಕ ಕೇಳ್ತಾಳೆ. ಅದೇ ಅವನಿಂದಾನೇ ಅಲ್ವಾ ನನ್ನ ಲೈಫಲ್ಲಿ ಯಾವಾಗ್ಲೂ ಸಮಸ್ಯೆಗಳು ಬರೋದು, ನನ್ನ ಸಸ್ಪೆಂಡ್ಗೆ ಕಾರಣ ಅಂತ ಹೇಳಿದ್ನಲ್ಲ ಅವನು ಅಂತ ಅರುಣ್ ಹೇಳಿದಾಗ, ಸರಿ ಬಿಡಿ ದೇವಸ್ಥಾನ ಅಂದ್ರೆ ತುಂಬಾ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅದನ್ನೆಲ್ಲ ತಲೆಗೆ ಹಾಕೋಬೇಡಿ, ಅಕ್ಕ ಭಾವ ಬಂದ್ಮೇಲೆ ನಾವ್ ಯಾವ್ದಾದ್ರು ಹೋಟ್ಲ್ಗೆ ಹೋಗೋಣ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಕನಕ ಹೇಳ್ತಿರ್ತಾಳೆ. ಆಗ ಸರಿ ಆಯ್ತು ಅಂತ ಅರುಣ್ ಹೇಳ್ತಾನೆ. ನಂತರ ಸೂರ್ಯ ಟೆನ್ಷನ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ, ಏನ್ರಿ ನೀವು ಇನ್ನೂ ಇಲ್ಲೇ ನಿಂತಿದ್ದೀರಾ ಹೋಗ್ಲಿಲ್ವಾ ಒಳಗಡೆ ಅಂತ ಮೀನಾ ಕೇಳ್ತಿರುವಾಗ, ನೋಡಮ್ಮ ಇಲ್ಲಿ ಸೆಟ್ ಆಗೋದಿಲ್ಲ, ಬೇರೆ ಎಲ್ಲಾದ್ರೂ ಹೋಗಿ ಮಾತಾಡೋಣ ನಡಿ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ ಯಾಕ್ರಿ ಏನ್ರಿ ಆಯ್ತು ಅಂತ ಮೀನಾ ಕೇಳ್ತಿರುವಾಗ, ನಾನು ಹೇಳೋದನ್ನ ಕೇಳು ಮೀನಾ, ಕನಕನ್ಗೆ ಫೋನ್ ಮಾಡ್ಕರಿ, ನಾವು ಬೇರೆ ಯಾವ್ದಾದ್ರು ದೇವಸ್ಥಾನಕ್ಕೋ ಅಥವಾ ಯಾವ್ದಾದ್ರು ಹೋಟ್ಲ್ಗೆ ಹೋಗೋಣ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಇವಾಗ ಏನಾಯ್ತು ಅಂತ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ ಹೇಳಿ ಅಂತ ಮೀನಾ ಕೇಳ್ತಾಳೆ. ಅವನಿಲ್ಲೇ ಇದನ್ ಕಣೆ ಅಂತ ಸೂರ್ಯ ಹೇಳಿದಾಗ, ಯಾರು ಅಂತ ಮೀನಾ ಕೇಳ್ತಾಳೆ. ಇನ್ಯಾರೇ ಆ ಪೊಲೀಸ್ ಇದಾನಲ್ಲ ಅವನು, ನನ್ನ ಬೇಕು ಅಂತ ಟಾರ್ಗೆಟ್ ಮಾಡ್ತಿರ್ತಾನಲ್ಲ ಅವನಿಲ್ಲೇ ಇದನ್ ಕಣೆ, ಅವ್ನ ನೋಡಿದ್ರೆ ನನ್ ಮೈಯೆಲ್ಲ ಉರ್ದೋಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ ಇದು ದೇವಸ್ಥಾನ ರೀ, ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಅವ್ರ ಪಾಡ್ಗೆ ಅವ್ರಿದ್ರೆ ನಮ್ಮ ಪಾಡ್ಗೆ ನಾವು ನಮ್ಮ ಕೆಲಸ ನೋಡ್ಕೊಳ್ಳೋಣ ಬನ್ರಿ ಅಂತ ಮೀನಾ ಸೂರ್ಯನ ಕೈ ಹಿಡ್ಕೊಂಡು ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಹಾಗೆ ಮೀನಾ ಕನಕನ್ ನೋಡಿ, ರೀ ಕನಕ ಅಲ್ಲಿದ್ದಾಳೆ ಬನ್ನಿ ಅಂತ ಹೇಳಿ ಹೋಗ್ತಿರುವಾಗ, ಅಕ್ಕ ಬನ್ನಿ ಬಾವ ಅಂತ ಕನಕ ಸೂರ್ಯ ಮೀನಿನ ಹತ್ರ ಮಾತಾಡ್ತಾ, ನೋಡಿ ನಮ್ಮ ಅಕ್ಕ ಬಾವ ಬಂದಿದ್ದಾರೆ ಅಂತ ಕನಕ ಅರುಣ್ ಕೇಳ್ತಿರುವಾಗ, ಅರುಣ್ ಬಂದು ಸೂರ್ಯ ಮೀನಾ ಮುಖ ನೋಡಿ ಶಾಕ್ ಆಗ್ತಾನೆ. ಆಗ ಸೂರ್ಯ ಕೋಪದಿಂದಾನೆ ಅರುಣ್ನ ಗುರಾಯಿಸ್ತಾ ಕೈಯಲ್ಲಿರೋ ಹಣ್ಣು ಮತ್ತೆ ಹೂವನ್ನೆಲ್ಲ ಕೆಳಗಡೆ ಬಿಟ್ಬಿಡ್ತಾನೆ. ಅಯ್ಯೋ ಬಾಬಾ ಎಲ್ಲ ಬಿದ್ದೋಯ್ತಲ್ಲ ಬಾಬಾ ಅಂತ ಕನಕ ಹಣ್ಣನ್ನೆಲ್ಲ ಎತ್ಕೊಳ್ತಿರ್ಬೇಕಾದ್ರೆ ಮೀನಾ ಕನಕನ ಹತ್ರ ಬಂದು, ಕನಕ ಏನಿದ್ದು ಅಂತ ಕೇಳ್ತಾಳೆ. ಅಕ್ಕ ನಾನು ಲವ್ ಮಾಡ್ತಿರೋದು ಇವ್ರ ಹೆಸರು ಅರುಣ್ ಅಂತ, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ, ತುಂಬಾ ಒಳ್ಳೆಯವರು ಅಂತ ಹೇಳಿ ಬಾಬಾ ನಿಮ್ಮ ಹತ್ರ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಾನೆ ಇವ್ರನ್ನ ಇವತ್ತು ಕರ್ಸಿರೋದು ಅಂತ ಕನಕ ಹೇಳ್ತಿರುವಾಗ ಅರುಣ್ ಸೂರ್ಯನ್ನೇ ಗುರಾಯಿಸ್ತಿರ್ತಾನೆ. ನಂತರ ನೋಡಿ ನೀವ್ ಯಾವಾಗ್ಲೂ ಕೇಳ್ತಿದ್ರಿ ಅಲ್ವಾ ನಮ್ಮ ಅಕ್ಕ ಭಾವನ್ನ ಮೀಟ್ ಮಾಡಿಸು ಅಂತ, ಇವರೇ ನಮ್ಮ ಭಾವ ತುಂಬಾ ಒಳ್ಳೆಯವರು, ಯಾವಾಗ್ಲೂ ಎಲ್ಲರ ಹತ್ರ ನಗ್ತಾನೆ ಮಾತಾಡ್ತಿರ್ತಾರೆ ಅಂತ ಹೇಳಿ, ಅಕ್ಕ ನಾವು ಹೋಟ್ಲ್ಗೆ ಎಲ್ಲಾದ್ರೂ ಹೋಗೋಣ ಬಾ, ಅದು ಇವ್ರಿಗೆ ಇಷ್ಟ ಆಗದಿರೋ ವ್ಯಕ್ತಿ ಇಲ್ಲಿ ಯಾರೋ ಬಂದಿದ್ದಾನಂತೆ, ಇವ್ರ ಜೊತೆ ಯಾವಾಗ್ಲೂ ಆ ವ್ಯಕ್ತಿ ಜಗಳ ಮಾಡ್ತಿರ್ತಾರಂತೆ, ಅದು ಅಲ್ಲದೆ ಅವ್ನ್ ರೌಡಿ ಅಂತ ಕನಕ ಹೇಳ್ತಿರುವಾಗ ಸೂರ್ಯ ಕೋಪದಿಂದ ಅರುಣ್ನೆ ನೋಡ್ತಿರ್ತಾನೆ. ಆಗ ಕನಕ ಏನೇನೋ ಹೇಳ್ತಿದ್ರು ಕೂಡ ಅದನ್ನ ಕೇಳೋ ಪರಿಸ್ಥಿತಿಯಲ್ಲಿ ಸೂರ್ಯ ಮತ್ತೆ ಮೀನಾ ಇರೋದಿಲ್ಲ, ಇಬ್ರು ಕೂಡ ಅರುಣ್ನೆ ಗುರಾಯಿಸ್ತಿರ್ತಾರೆ. ಹಾಗೆ ಸೂರ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದಾಗ, ಅಕ್ಕ ಏನಕ್ಕ ಇದು ಭಾವ ಏನು ಹೇಳ್ದೆ ಹಾಗೆ ಹೊರಟೋಗ್ತಿದ್ದಾರೆ ಅಂತ ಕನಕ ಕೇಳ್ತಾಳೆ. ಆಗ ಮೀನಾ ಅರುಣ್ನ ಗುರಾಯಿಸ್ತಾ, ಇವ್ರು ಹೇಳಿದ್ರಲ್ಲ ಅವ್ರಿಗೆ ಇಷ್ಟ ಆಗದೆ ಇರೋರು ಅಂತ, ಅದು ನಿಮ್ ಭಾವನೆ ಅಂತ ಮೀನಾ ಹೇಳಿದಾಗ ಅದನ್ನ ಕೇಳಿ ಕನಕನ್ಗೆ ಶಾಕ್ ಆಗುತ್ತೆ. ನಂತರ ಕನಕನ್ ಕೈಗೆ ಹೂ ಕೊಟ್ಟು ಮೀನಾ ಕೂಡ ಅಲ್ಲಿಂದ ಆಚೆ ಹೊರಟೋಗ್ತಾಳೆ. ನಂತರ ರೀ ಅನ್ಕೊಂಡು ಮೀನಾ ಕಾರ್ ಹತ್ರ ಬಂದಾಗ, ನೋಡ್ ಮೀನಾ ಇದೆಲ್ಲ ಸೆಟ್ ಆಗೋದಿಲ್ಲ, ಇಂಥವ್ನ ಕನಕನ್ಗೆ ಮದ್ವೆ ಮಾಡಿಸ್ಕೊಡೋದಕ್ಕೆ ಆಗೋದಿಲ್ಲ, ಇದೆಲ್ಲ ಬೇಡ, ಇದನ್ನ ಇಲ್ಲೇ ನಿಲ್ಸ್ಬಿಡು ಅಂತ ಹೇಳುವಂತ ಕೋಪ ಮಾಡ್ಕೊಂಡು ಸೂರ್ಯ ಕಾರ್ ಹತ್ತಿ ಅಲ್ಲಿಂದ ಹೊರಟೋದಾಗ ಮೀನಾ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.